ಮಾಡಮ್ಮ ಓಡ್ಲಿ ಇದ್ರೂ ಖುಷಿ. ಈಗ ಮಗಳನ್ನ ಕರ್ಕೊಂಬಂದೆ ಗೈಸ್. ಕೆಲಸ ಇತ್ತು, ಆಚೆ ಹೋಗ್ತಾ ಇದ್ದೀನಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಮಗಳನ್ನ ಬಿಟ್ಟು ಬಂದು ತಿಂಡಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ ಇದೆ ಮಧ್ಯಾಹ್ನಕ್ಕೆ, ನಿನ್ನೆ ನೈಟ್ ಮಾಡಿರೋದೇ ಇದೆ, ಏನು ಮಾಡೋ ಹಂಗೇನಿಲ್ಲ. ಸ್ವಲ್ಪ ಬಟ್ಟೆ ವಾಶ್ಗೆ ಹಾಕಬೇಕು. ಆಮೇಲೆ ಅವಳನ್ನ 12 o'clock ಬಿಡ್ತಾರೆ, ಕರ್ಕೊಬರ್ಬೇಕು. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಇವತ್ತಷ್ಟೇ, ಅಂತ ಏನು ತುಂಬ ಹೆವಿ ಕೆಲಸಗಳೇನಿಲ್ಲ. ಅಡುಗೆ ಮನೆ ನೈಟ್ ಕ್ಲೀನ್ ಮಾಡ್ಕೋಬೇಕು. 5 days ಆಯ್ತಲ್ಲ ಇವತ್ತಿಗೆ. ಸೊ ಹಂಗಾಗಿ ನಾಳೆ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಇದ್ದೀವಿ. ಸೊ ಹಂಗಾಗಿ ಕ್ಲೀನ್ ಮಾಡಬೇಕು. ನೈಟ್ ಮಲ್ಗಕ್ಕೆ ಮುಂಚೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆಗೆ ಸರಿ ಹೋಗುತ್ತೆ ಅಂತ ನಾನು ಹಂಗಾಗಿ ನೈಟು ತೊಳಿತೀನಿ. ಎಲ್ಲ ಸೋಪ್ ಹಚ್ಚಿ ನೀಟಾಗಿ ಬ್ರಷಲ್ಲಿ ಉಜ್ಜಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹೀಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಇತ್ತು. ಪಲ್ಯ ಇತ್ತು ಸ್ವಲ್ಪ ನೆನ್ನೆದು, ಸಾಂಬಾರ್ ಇದೆ. ಸೊ ನನಗೆ ಚಪಾತಿಗೆ ಬಾಳೆಹಣ್ಣು ನೆಂಚ್ಕೊಂಡು ತಿಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಹಂಗಾಗಿ ಬಾಳೆಹಣ್ಣು ಇತ್ತಲ್ಲ, ಚಪಾತಿ ಹಿಟ್ಟು ಕಲಿಸ್ಕೊಂಡೆ. ಚಪಾತಿ ಹಿಟ್ಟು ಖಾಲಿಯಾಗಿದೆ, ರೇಷನ್ ಎಲ್ಲ ಖಾಲಿಯಾಗಿದೆ ಗೈಸ್. ತರಬೇಕು, ಡಿಮಾರ್ಟ್ಗೆ ಹೋಗಿಲ್ಲ ನಾನೇನು. ಇನ್ನೂ ಸ್ವಲ್ಪ ಎಲ್ಲ ಸ್ವಲ್ಪ ಬಾಕಿ ಇತ್ತು. ಯಾವ್ಯಾವ್ದು ಖಾಲಿ ಆಗ್ತಿದೆ ಸ್ವಲ್ಪ ಇಲ್ಲೇ ಅಂಗಡಿ ತರಿಸ್ಕೊತಾ ಇದ್ದೀನಿ. ರೇಷನ್ ತರಬೇಕು, ಇನ್ನೂ ತಂದಿಲ್ಲ ಮನೆಗೆ. ಈ ಮನೆಗೆ ಬಂದು ವಸ್ತ್ರಲ್ಲಿ ತಂದಿದ್ದು ನಾವು, ಡಿಮಾರ್ಟ್ಗೆ ಹೋಗಿದ್ದು, ಆಮೇಲೆ ಹೋಗೇ ಇಲ್ಲ ನಾವು. ಸೊ ಈಗ ಹೋಗ್ಬೇಕು, ತಿರ್ಗಾ ಹೋಗಿ ತಗೋಬರ್ಬೇಕು. ಒಂದೇ ಸಲ ತಂದ್ಬಿಡ್ತೀವಿ. ಒಂದು 10-15 ಸಾವಿರ ರೂಪಾಯಿಗೆ ಒಂದು 6 ತಿಂಗಳು 7 ತಿಂಗಳವರೆಗೂ ಬರುತ್ತೆ ನಮಗೆ, ಸಾಕು. ಮತ್ತೆ ನಮ್ಗೆ ತಿಂಗಳ ಹೋಗಿ ತರಕ್ಕೆ ರಶ್ ಇರುತ್ತೆ ಸಿಕ್ಕಾಬಟ್ಟೆ. ಡಿಮಾರ್ಟಲ್ಲಿ ಆಗಲ್ಲ, ನಿಮಗೆ ಗೊತ್ತು. ಹಬ್ಬ ಅಂತ ಅಲ್ಲ, ವೀಕ್ ಡೇ ಅಂತನಲ್ಲ, ಯಾವಾಗ್ಲೂ ರಶ್ ಇರುತ್ತಲ್ಲಿ. ಅದು ಯಾವಾಗ್ಲೂ ತಗೋತಾ ಇರ್ತಾರೆ ಜನ. ಸೊ ಅಷ್ಟು ಜನಸಂಖ್ಯೆ ಆಗೋಗಿದೆ ಬೆಂಗಳೂರಲ್ಲಿ, ತುಂಬಾನೇ ಜನಸಂಖ್ಯೆ ಇದೆ. ನಾವ್ ಯಾವ ದಿನ ಹೋದ್ರು ಫ್ರೀ ಇರುತ್ತೆ ಅಂತ ಅನ್ಕೊಂಡು ಹೋಗಂಗೆ ಇಲ್ಲ, ಯಾವತ್ತೋದ್ರು ರಶ್ ಇರುತ್ತೆ. ಬಟ್ ಸಂಡೇ ಈ ಹಬ್ಬಗಳ ಟೈಮ್ ಹತ್ರ ಬಂದಾಗ ಇದ್ದಷ್ಟು ರಶ್ ಬೇರೆ ವೀಕ್ ಡೇಸ್ ಅಲ್ಲಿ ಇರಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಅಷ್ಟೇ. ಹಂಗಾಗಿ ವೀಕ್ ಡೇಸ್ ಅಲ್ಲೇ ಹೋಗ್ತಾ ಇರ್ಬೇಕು. ಸಂಡೇನೂ ಹೋದ್ರೂ ಕಷ್ಟನೇ. ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಹೋಗಿ ನಮ್ಮ ಹಸ್ಬೆಂಡ್ಗೆ 1 hour ಮುಂಚೆ ಬರಕ್ಕೆ ಹೇಳ್ಬಿಟ್ಟು ಡ್ಯೂಟಿಯಿಂದ ಹೋಗಿ ತಗೋಬರ್ಬೇಕು. ಸೊ ಈಗ ತಿಂಡಿ ಮಾಡ್ಕೊಂಡು ಫಸ್ಟ್ ತಿಂಡಿ ತಿಂದ್ಬಿಡ್ತೀನಿ. ತಿಂಡಿ ಮಿಕ್ಕಿದ ಕೆಲಸ ಎಲ್ಲ ಮಾಡೋದು. ಬಟ್ಟೆ ವಾಶ್ಗೆ ಹಾಕ್ಬೇಕಷ್ಟೇ, ಕಸ ಹೊಡೆದಿದ್ದು ಎಲ್ಲ ಆಗೋಯ್ತು ಫಸ್ಟೇನೆ. ಸೊ ಮಿಕ್ಕಿದ ಕೆಲಸ ಈಗ ಮಾಡ್ಕೋಬೇಕಷ್ಟೆ. ಎಷ್ಟು ಹೊಗೆ ನೋಡಿ. ಇದು ಎಕ್ಸಿಟ್ ಫ್ಯಾನು ಇಲ್ಲ, ಇದನ್ನು ಹಾಕ್ಸಿಲ್ಲ, ಚಿಮಣಿನೂ ಹಾಕ್ಸಿಲ್ಲ. ಸೊ ಹಂಗಾಗಿ ಸಿಕ್ಕಾಬಟ್ಟೆ ಹೊಗೆ ಬರುತ್ತೆ ನೋಡಿ. ಎಷ್ಟು ಹೊಗೆ, ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಡ್ತು. ಸೊ ಹಂಗಾಗಿ ನಾನು ಇಲ್ಲಿ ಬಾಲ್ಕನಿ ಡೋರ್ ತೆಗೆದ್ಬಿಡ್ತೀನಿ. ಮತ್ತು ಸ್ವಲ್ಪ ಹೊತ್ತು ಮೇನ್ ಡೋರು ತೆಗಿತೀನಿ. ಮೇನ್ ಡೋರ್ ತೆಗಿಯೋದ್ರಿಂದ ಗಾಳಿ ಆಪೋಸಿಟ್ ಬೀಸುತ್ತಲ್ಲ, ಇಲ್ಲೆಲ್ಲ ಹೊಗೆ ತುಂಬ್ಕೊಂಡಿದೆ. ನಿಮಗೆ ಕ್ಯಾಮ್ರಲ್ಲಿ ಅಷ್ಟು ಕಾಣಲ್ಲ, ಬಟ್ ಇದೆ ಹೊಗೆ. ಈಗ ನೋಡಿ, ಹಿಂಗೆ ತೆಗ್ದಾಗ ಹೋದಾಗ ಗೊತ್ತಾಗುತ್ತೆ, ಹೋಗ್ತಾ ಇದೆ ಹೊಗೆ. ಸೊ ಗೈಸ್, ಹಂಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಖಾಲಿಯಾಗಿತ್ತು ಮನೇಲಿ, ತರಿಸಿದ್ದೆ. ಅದನ್ನು ಬಿಡಿಸ್ತಾ ಕೂತಿದ್ದೀನಿ. ಬಿಡಿಸ್ತಾ ಇದ್ದೆ, ಹಂಗೆ ಏನೋ ಮಾತಾಡ್ತಾ ಇದ್ವಿ ನಾನು ಹಸ್ಬೆಂಡು ಇಬ್ಬರು, ಏನೋ ವಿಷಯದ ಬಗ್ಗೆ. ಅವ್ರು ರೇಗಿಸ್ತಿದ್ರು ನನಗೆ. ಅದಕ್ಕೆ ನಾನು ಅದ್ರ ಕೊತ್ತಂಬರಿ ಸೊಪ್ಪು ಕಡ್ಡಿ ಬರುತ್ತಲ್ಲ ಉದ್ದಕ್ಕೆ, ತೆಗೆದು ಹೊಡಿಯೋಕ್ಕೆ ತಕ್ಕೊತ ಇದ್ದೆ. ಸುಮ್ಮನೀರು, ಅದರಲ್ಲಿ ಏಟು ಬೀಳುತ್ತೆ ಅಂತ ರೇಗಿಸ್ತಿದ್ರು. ಸೊ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ.
ಅದು ಬೇರೆ ಸಮೇತ ನೀವು ಹಂಗೆ ಇಟ್ಕೊಂಡ್ರೆ ಬೇಗ ಕೊಳ್ತೋಗುತ್ತೆ. ಅದು ನೀರಿನ ಅಂಶ ಡ್ರೈ ಆಗೋವರೆಗೂ ನೆಲದ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಬಾಕ್ಸಿಗೆ ನ್ಯೂಸ್ ಪೇಪರ್ ಥರದ್ದು ಹಾಕಿ ಆಮೇಲೆ ಆ ಬಾಕ್ಸ್ ಮೇಲ್ಗಡೆನೂ ಮುಚ್ಚಳಕ್ಕೂ ಒಂದು ಪೇಪರ್ ಹಾಕ್ಬೇಕು. ನೀವು ಹಾಕಿಟ್ರೆ ತುಂಬ ಚೆನ್ನಾಗಿ ಜಾಸ್ತಿ ದಿನ ಬರುತ್ತೆ ಬಾಳಿಕೆ. ಸೊ ಹಂಗೆ ನನ್ನ ಮಗಳು ಎಣ್ಣೆ ಹಚ್ತಾ ಇದ್ಲು, ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇದು ನೈಟು ಮಾಡಿದ ವಿಡಿಯೋ, ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ನೋಡಿಕೊಂಡು ಕೂತಿದ್ದ ನಮ್ಮ ಹುಡುಗ, ಇವಳು ಆಯಿಲ್ ಹಚ್ತಾ ಇದ್ದಾಳೆ, ಎಣ್ಣೆ ಮಸಾಜ್ ಮಾಡ್ತಿದ್ದಾಳೆ ತಲೆಗೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಕೈ ಅಡ್ಡ ಇಟ್ಕೊಂಡು ಮುಖ ಮರೆ ಮಾಡಿಕೊಂಡು ಮಾಡ್ತಾಯಿದ್ಲು. ಅದಕ್ಕೆ ಅವನು ಬೈತಾ ಇದ್ದ, ನೀನು ವಿಡಿಯೋ ಮಾಡೋದಕ್ಕೆ ಅವಳು ಸರಿಯಾಗಿ ಮಸಾಜ್ ಮಾಡ್ತಾಯಿಲ್ಲ, ಸುಮ್ಮನಿರು, ಆಫ್ ಮಾಡು ವಿಡಿಯೋನ ಅಂತ ಹೇಳ್ತಿದ್ದ. ನಾನು ಬೈದೆ, ಅದರಲ್ಲಿ ಏನಿದೆ, ಅದು ಏನಾದರೂ ತಪ್ಪು ಥರದ್ದು ವಿಡಿಯೋ ಏನಾದರೂ ಮಾಡ್ತಾಯಿದ್ದೀನ? ಕಾಮನ್ನಾಗಿ ಎಲ್ಲರೂ ತೆಗಿಯೋ ಥರನೇ ವಿಡಿಯೋ ಅದು. ಅದಕ್ಕೆ ಯಾಕೆ ಹಿಂಗೆ ಜಗಳಾಡ್ತೀರ? ಇಬ್ಬರು ಕಿತ್ತಾಡ್ತಾರೆ ಸಿಕ್ಕಾಬಟ್ಟೆ ಕಿತ್ತಾಡ್ತಾರೆ. ಅಯ್ಯೋ ಸಖತ್ತು ತಲೆ ಕೆಟ್ಟೋಗುತ್ತೆ ಒಂದೊಂದ್ಸಲ, ಅಷ್ಟು ಕಿತ್ತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಇದು ಎಣ್ಣೆ ಮಸಾಜ್ ಮಾಡ್ಕೊಂಡು ಅವರು ಚೆನ್ನಾಗಿದ್ರೆ ಏನಿಬ್ಬರು, ಅಯ್ಯೋ ನೋಡೋಕ್ಕಾಗಲ್ಲ, 2 ಕಣ್ಣು ಸಾಲದು ಇಬ್ಬರೂ ಜೋಡಿನ, ಹಂಗಿರ್ತಾರೆ. ಕಿತ್ತಾಡ್ತಾ ಇದ್ದರೆ ಇಂಥ ಮಕ್ಕಳೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಕಿತ್ತಾಡ್ತಾರೆ. ಕಿತ್ತಾಡಿ ಹಂಗೆ ಇದು ಮಾಡ್ತಾರೆ, ಇರಿಟೇಷನ್ ಮಾಡ್ತಾರೆ. ಅದರಲ್ಲಿ ಇವಳು ನನ್ನ ಮಗಳಿದ್ದಾಳಲ್ಲ, ಅವಳು ಸಿಕ್ಕಾಬಟ್ಟೆ ತರಲೆ, ಸಿಕ್ಕಾಬಟ್ಟೆ ಕೋಪ ಜಾಸ್ತಿ, ಏನು ಅನ್ನಂಗಿಲ್ಲ. ಮೇಲೆ ಬರ್ತಾಳೆ ಎಗ್ರುಕೊಂಡು, ಹಂಗೆ ನನಗೇನೆ ಹೊಡೆಯೋ ಥರ ಬರ್ತಾಳೆ ಅವಳು ಈಗಲೇ. ಇನ್ನು ಕಾಲೇಜ್ ಡೇಸ್ಗೆ ಅವಳನ್ನ ಹೆಂಗೆ ಹಿಡಿಯೋದೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಫಾಸ್ಟ್ ಇದ್ದಾಳೆ, ಹಾಗೆ ಚುರುಕು ಇದ್ದಾಳೆ. ಈಗ ಮಗಳನ್ನ ಕರ್ಕೊಂಬಂದೆ ಗೈಸ್. ಈಗ ಅವಳು, ನಿನ್ನ ಬಟ್ಟೆ ಎಲ್ಲ ಹಾಕಿದ್ದೀನಿ ಒಂದು ಸೈಡ್ಗೆ, ಇದನ್ನು ಹಾಕ್ಬೇಕಾ ವಾಶ್ಗೆ, ವೈಟ್ ಕಲರೂ ಎಲ್ಲ ಹಾಕ್ಬಿಟ್ಟು ಅಣ್ಣ ಬಂದಾಗ ಆನ್ ಮಾಡಿಸು, ಮೇಲೋಗಿ ಒಣಗಿ ಬಂದ್ರಿ. ನಿಂದಾದ್ಮೇಲೆ ನಂದಲ್ಲಿ ಹಾಕಿದ್ದೀನಿ, ನನ್ನ ಬಟ್ಟೆನ ಹಾಕಿ ವಾಷಿಂಗ್ ಮಿಷಿನಲ್ಲಿ ಆನ್ ಮಾಡಬೇಕು, ಆಯಿತಾ? ಸೊ ಅದಾದಮೇಲೆ ನನಗೆ ಸ್ವಲ್ಪ ಕೆಲಸ ಬಂತು ಆಚೆ. ಸೊ ಹಂಗಾಗಿ ಹೊರಟಿದ್ದೆ ನಾನು. ನನ್ನ ಮಗಳಿಗೆ ಹೆಂಗೂ ಇವತ್ತು ಸ್ಯಾಟರ್ಡೆ ಹಾಫ್ ಡೇಗೆ ಕರ್ಕೊಂಬಂದಿದ್ನಲ್ಲ, ಅವಳದು ಯೂನಿಫಾರ್ಮ್ಸ್ನೆಲ್ಲ ಒಗೆದು ಬಟ್ಟೆಗಳೆಲ್ಲ ಇತ್ತು ಅವಳದು, ಎಲ್ಲನೂ ವಾಶ್ಗೆ ಹಾಕಿ ನೀಟಾಗಿ ಒಣಾಕ್ರಿ ಮೇಲ್ಗಡೆ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಬಸ್ಸಲ್ಲಿ ಹೋಗಿ ಬಸ್ಸಲ್ಲೇ ಬರೋದು ನಾನು. ಸೊ ಏನಾದ್ರು ತುಂಬ ಎಮರ್ಜೆನ್ಸಿ ಇದ್ದರೆ ಆಟೋಲ್ಲಿ ಓಡಾಡ್ತೀನಿ ಅಷ್ಟೇ. ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಜೊತೆ ಕಾರಲ್ಲಿ ಓಡಾಡ್ತೀನಿ. ಬಸ್ಸಲ್ಲಿ ಏನು ಆಯ್ತು ಇವತ್ತು ಅಂದರೆ, ಬರ್ತಾ ನಾನು ಇಬ್ಬರು ಕಾಲೇಜ್ ಹುಡುಗರು ಬಸ್ಸಲ್ಲಿ ಹತ್ತಿದ್ರು, ನೋಡಿದೆ ಅವರಿಬ್ಬರು ಹತ್ತಿದ್ದು. ಅದರಲ್ಲಿ ಒಬ್ಬ ಹುಡುಗ ಮಾಮೂಲಿ ಕಾಲೇಜ್ ಡ್ರೆಸ್ಸಲ್ಲಿ, ಹೈಸ್ಕೂಲೋ ಕಾಲೇಜೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ಸ್ಕೂಲ್ ಹುಡುಗನೇ. ಒಂಥರ ಅವನು ತುಂಬ ಸಾಫ್ಟು ಅಮಾಯಕ ಥರ ಇದ್ದ. ಇನ್ನೊಂದು ಹುಡುಗ ಕಲರ್ ಡ್ರೆಸ್ ಹಾಕ್ಕೊಂಡು ಅವನ ಜೊತೆನೇ ಬಂದಿದ್ದಾನೆ. ತುಂಬ ರೇಗಿಸ್ತಿದ್ದ, ಈ ರ್ಯಾಗಿಂಗ್ ಮಾಡ್ತಾರೆ ಅಂತಾರಲ್ಲ ಹಂಗೆ. ಅಲ್ಲಿ ಬಸ್ಸಲ್ಲಿರೋರು ಯಾರೂ ಕೇಳ್ತಿರ್ಲಿಲ್ಲ, ನನಗೆ ಹಂಗೆ ಅನ್ನಿಸ್ತು, ಅದು ಫೀಲ್ ಆಯಿತು. ಸೊ ಅವನೇನು ಮಾಡ್ದ ಅಂದರೆ, ನಾನು ಹತ್ತಿದ ಬಸ್ನ ಹತ್ತಕ್ಕೆ ಅವನು ನಿಂತಿದ್ದ ಸುಮ್ಮನೆ ರೋಡಲ್ಲಿ. ಮೂವ್ ಆಗಿದ ತಕ್ಷಣ ಜೋರಾಗಿ ಓಡ್ ಬಂದು ಹತ್ಕೊಳಕ್ಕೆ ಬಂದ. ಅವನ್ನ ಅವಾಯ್ಡ್ ಮಾಡೋಕೆ ಅವ್ನು ಹಂಗೆ ಬಂದ ಅನಿಸುತ್ತೆ. ಈ ಥರ ಆದಾಗಲೇ ಈ ಸೂಸೈಡ್ ಮಾಡ್ಕೊಳೋದು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ ಈಗಿನ ಜನ್ರೇಷನ್ ಮಕ್ಕಳು. ಸೊ ಸ್ವಲ್ಪ ಒಂದು ಸಣ್ಣ ಸಣ್ಣ ಮ್ಯಾಟ್ರಿಗೂ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ಇದು ಓಡ್ ಬಂದಿದ್ದು ಹೆಂಗಿತ್ತು ಅಂದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅವ್ನು ರೋಡಿಗೆ ಬಿದ್ದು ಆಕ್ಸಿಡೆಂಟ್ ಆಗೋದು ಆ ಥರ ಇತ್ತು. ಅವನಿಂದನೇ ಆ ಹುಡುಗನೂ ಓಡ್ ಬಂದ. ಸೊ ಮನೇಲಿರೋ ತಂದೆ ತಾಯಿಗಳು ತುಂಬ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀನಿ. ಇದೊಂದು ನೋಡಿ ಹಂಗೆ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಇದೊಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ ನಾನು. ಇವಳು ಗೊತ್ತಲ್ಲ ಯಾರು ಅಂತ, ನನ್ನ ಮಗಳೇ. ಸ್ನ್ಯಾಪ್ಚಾಟಲ್ಲಿ ಈ ಥರ ಭರತನಾಟ್ಯದ್ದು ಮತ್ತು ಇನ್ನೂ ಏನೇನೋ ಒಂಥರ ವಿಚಿತ್ರವಾಗಿರೋದು ಆ ಥರದ್ದೇ ತೆಗಿತಾಳೆ. ಚೆನ್ನಾಗಿ ಬರೋದಂತೂ ತೆಗಿಯಲ್ಲ ಅವಳು. ಅದಕ್ಕೆ ಅವಳ ಫೇಸ್ನ ಹಾಕ್ಬಿಟ್ಟು ಅದು ಕಣ್ಣು ನೋಡಿ ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ಮಾಡ್ಕೊಂಡು ಅದು ಬರೋ ಥರನೇ ಮಾಡ್ತಿರ್ತಾಳೆ. ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿರೋ ಮುಖನ ವಿಚಿತ್ರವಾಗಿ ತಕ್ಕೊಳೋದು ಅಂದರೆ ಇದೇನೆ. ಅದಕ್ಕೋಸ್ಕರ ಫೋನ್ ಕಂಡುಹಿಡ್ದಿದ್ದಾರೆ ಅನ್ನೋಂಗೆ ಈಗಿನ ಜನ್ರೇಷನ್ ಮಕ್ಕಳು ವಿಚಿತ್ರವಾಗಿ ತಕ್ಕೊತಾರೆ ಹೆಂಗೋ. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಇತ್ತು, ನಿಮಗೂ ಒಂದು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಹಾಕಿದ್ದೀನಿ ಗೈಸ್. ನೋಡಿ ಒಂದೇಗ್ನ ಊಟ ಮಾಡ್ತಾಯಿದೆ, ಅದು ಬಿಲ ಕೊರೀತಾ ಇದೆ ತಟ್ಟೆಯಲ್ಲಿ. ಕ್ಯಾಮ್ರಾ ಒರೆಸಿಲ್ಲ ಏನಿಲ್ಲ, ಸುಮ್ಮನೆ ಬಂದು. ಮತ್ತೆ ಇನ್ನೊಂದು ಈ ವಿಡಿಯೋ, ಅವಳದ್ದು ವಿಡಿಯೋ ಹಾಕಿದ್ದೀನಲ್ಲ, ಅದು ನೋಡಿ ಹೆಂಗಿದೆ ಅವಳ ವಿಡಿಯೋ. ಯಾವುದ್ರಲ್ಲಿ ಅದು ಸ್ನ್ಯಾಪ್ಚಾಟಲ್ಲ ತಗೊಳೋದು. ಭರತನಾಟ್ಯ ಡ್ಯಾನ್ಸ್ ಆಡ್ತಿರ್ತಾರೆ, ಅವ್ರಿಗೆ ಇವಳು ಫೇಸ್ ಇಕ್ಬಿಟ್ಟು ಮಾಡೋದು.
ಒಂಥರ ವಿಚಿತ್ರ ಫೋಟೋ ತೆಗ್ದಿರ್ತಾಳೆ, ವಿಡಿಯೋಸ್ ಮಾಡ್ಕೊಂಡಿರ್ತಾಳೆ. ಅದು ಏನು ಇಷ್ಟನೋ ಅದು ತುಂಬಾ ಬರೀ ಅವೇ ಇರ್ತವೆ. ಒಂಥರ ಅದು ಒಳ್ಳೆ ಕಾಮಿಡಿ ತರ ಚೆನ್ನಾಗಿದೆ ನೋಡಕ್ಕೆ. ಗೈಸ್ ಈಗ ಬಂದೆ ಹೊರ್ಗಡೆ ಕೆಲಸದಿಂದ. ಸೊ ಆರ್ಡ್ರ್ ಮಾಡಿದ್ದೆ, ಗೋಧಿ ಹಿಟ್ಟು ಖಾಲಿ ಆಗಿತ್ತು ಮನೇಲಿ. ಸೊ ಗೋಧಿ ಹಿಟ್ಟು ಆರ್ಡ್ರ್ ಮಾಡಿದ್ದೆ ಅಮೆಝಾನ್ದು ಕೂಪನ್ ಇದೆ ಹಸ್ಬೆಂಡ್ದು. ಸೊ ಹಂಗಾಗಿ ಸುಮ್ಮನೆ ದುಡ್ಡು ಕೊಟ್ಟು ತರೋದೇನಕ್ಕೆ, ಇದರಲ್ಲೇ ಏನೇನು ಬೇಕು ಎಮರ್ಜೆನ್ಸಿಗೆ ತೊಗೊಳೋಣ ಅಂತೇಳಿ ತರಿಸಿದ್ದೆ. ಇದು ಆರ್ಲಿಕ್ಸ್ ನನ್ನ ಮಗಳಿಗೆ, ಅವಳು ಚಾಕ್ಲೇಟ್ ಫ್ಲೇವರ್ದೇ ಬೇಕು ಅಂದ್ಲು ಅಂತ ಅವಳಿಗೆ ತರಿಸ್ದೆ. ನನಗೆ ಯಾಕೋ ತುಂಬ ಮೂಳೆ ಎಲ್ಲ ವೀಕ್ ಅನ್ನಿಸ್ತಿತ್ತು, ಹಾಲು ಕುಡಿಬೇಕು ಡೈಲಿ ಅಂತ ಅಂತಿದ್ರು ನಮ್ಮ ಹಸ್ಬೆಂಡು. ಸೊ ನೋಡೋಣ, ನಮ್ಮ ಅಕ್ಕ ಅಂದ್ಲು ವುಮೆನ್ಸ್ ಹಾರ್ಲಿಕ್ಸ್, ಮಾಮೂಲಿ ಹಾರ್ಲಿಕ್ಸ್ಗಿಂತ ವುಮೆನ್ಸ್ ಹಾರ್ಲಿಕ್ಸಲ್ಲಿ ನೀನು ಕುಡಿದು ನೋಡು, ಟ್ರೈ ಮಾಡಿ, ಕಮ್ಮಿ ಆಗುತ್ತೆ, ಬೋನ್ಸ್ ಎಲ್ಲ ಗಟ್ಟಿ ಬರುತ್ತೆ ಅಂತ ಹೇಳ್ತಾ ಇದ್ಲು. ಮತ್ತು ಟೀ ಪೌಡ್ರು ಖಾಲಿಯಾಗಿತ್ತು, ಅದು ಕೂಡ ತರಿಸ್ಕೊಂಡೆ. ಹಂಗೆ ಬೇಳೆ, ತೊಗರಿಬೇಳೆ, ಇದು ಬಂದು MRP 280 ಇದೆ ನೋಡಿ, 280 ಇಲ್ಲಿದೆ ನೋಡಿ, 280. ಇದು ಆಫರಲ್ಲಿ 185ಗೆ ಇತ್ತು. ಸೊ ಇದೆಲ್ಲನೂ ಸ್ವಲ್ಪ ಕಡಿಮೆನೇ ಇದೆ MRPಗಿಂತ. ಸೊ ಹಂಗಾಗಿ ತರಿಸ್ದೆ. ಇದು ಅಷ್ಟೇ 300 ರೂಪೀಸ್ 100 ಗ್ರಾಮ್. ಇದು ನೆಸ್ಕೆಫೆ. ನಾನು ಇದೇ ಕುಡಿಯೋದು ಕಾಫಿ, ಬೇರೆ ನಂಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಇದೂ ಅಷ್ಟೇ 180 ರೂಪಾಯಿ ಏನೋ ಬಿತ್ತು. ಇದಕ್ಕೂ ಇದು ಕಮ್ಮಿ ಆಗಿದೆ, 120 ರೂಪೀಸ್ ಕಮ್ಮಿ ಬಿದ್ದಿದೆ ಇದು ಕೂಡ. ಮೇ ನೆಕ್ಸ್ಟ್ ಇಯರ್ 26ವರೆಗೂ ಇದೆ ಎಕ್ಸ್ಪೈರಿ ಡೇಟ್ ಕೂಡ. ಸೊ ನಾವೇನು ಅಲ್ಲಿವರೆಗೂ ಏನು ಇಟ್ಕೊಂಡಿರಲ್ಲ, ಕಾಫಿ ನಾನು ಬೇಗ ಕುಡಿದು ಖಾಲಿ ಮಾಡ್ತೀನಿ. ಸೊ ಇದೆಲ್ಲ 249 ಇದ್ದಿದ್ದು, ಇದು 211 ಏನೋ, ಒಂದು 15 ರೂಪೀಸ್ ಏನೋ ಕಮ್ಮಿ ಇತ್ತಷ್ಟೇ. ಸೊ ಈ ಇಯರ್ ಎಂಡ್ವರೆಗೂ ಇದೆ ಇದು ಎಕ್ಸ್ಪೈರಿ. ಅದು ಕೊಡಿಲಿ ವುಮೆನ್ಸ್ ಹಾರ್ಲಿಕ್ಸ್ದು ಬಾಕ್ಸು ಇವಳೆ ಸ್ವರ್ಣ. ಕೆಳಗೆ ಬಿದ್ದಿದೆ, ಕೊಡ್ಬ. ಇದ್ರದ್ದು ಡೇಟೇ ಹಾಕಿಲ್ಲ ಗೈಸ್. ಇದು 330 MRP. ಈ ಇಯರ್ ಎಂಡ್ ಆಗುತ್ತೆ, ಇದು 12 ಮಂತ್ಸ್ ಇದೆ ಇನ್ನು. ಇದು ಬಂದು 275 ಬಿದ್ದಿದೆ, ಅಲ್ಲಿಗೆ 66 ರೂಪಾಯಿ ಏನೋ ಕಡಿಮೆ ಬಿದ್ದಿದೆ. ಪರವಾಗಿಲ್ಲ, ನಾನು ಅಮೆಝಾನಲ್ಲಿ ತರಿಸ್ಕೋಬೋದು, ಕಡಿಮೆ ನೋಡಿ ತೊಗೋಬೇಕಷ್ಟೇ. ಇನ್ನೊಂದೇನು ಅಂದರೆ, ನಾನು ವಿಮ್ ಜೆಲ್ ಮನೇಲಿ ಪಾತ್ರೆ ತೊಳೆಯೋದು ಖಾಲಿಯಾಗಿತ್ತು, ಅದನ್ನ ನಾನು ಕಾರ್ಟ್ಗೆ ಹಾಕಿಟ್ಟಿದ್ದೆ. ಅದು 9 ರೂಪೀಸ್ ಏನೋ, 20 ರೂಪೀಸ್ ಪ್ಯಾಕೆಟ್ 9 ರೂಪೀಸ್ ಅಂತಿತ್ತು. ಅದಕ್ಕೆ ಡೆಲಿವರಿ ಚಾರ್ಜೇ ಬಂದು 60 ರೂಪೀಸ್ ಹಾಕಿದ್ದಾರೆ. ಹಂಗೆ ಯಾಮಾರು ತೊಗೋಬೇಡಿ. ನಾನು ಒಂದೊಂದೇ ಬುಕ್ ಮಾಡಿದ್ರಿಂದ ಗೊತ್ತಾಯ್ತು, ನಾನು ಎಲ್ಲನೂ ಸೇರಿಸಿ ಒಂದೇ ಸಲ ಬುಕ್ ಮಾಡಿದರೆ ನಾನು ಯಾಮಾರ್ತಿದ್ದೆ. ಸೊ ನಾನು ಏನಕ್ಕೆ ಆ ಥರ ಮಾಡಿದೆ ಅಂದರೆ, ಡೆಲಿವರಿ ಚಾರ್ಜ್ ಏನಾದ್ರು ಇತ್ತು ಅಂದರೆ ಕ್ಯಾನ್ಸಲ್ ಮಾಡೋಣ, ಇಲ್ಲೇ ತರಿಸ್ಕೊಳ್ಳೋಣ ಅಂತ. ಫ್ರೀ ಡೆಲಿವರಿ ಇರೋದು ಮಾತ್ರ ನೋಡಿ ನಾನು ಬುಕ್ ಮಾಡಿಕೊಂಡೆ. ಸೊ ಹಂಗಾಗಿ ಅದರಲ್ಲಿ 60 ರೂಪಾಯಿ ಸುಮ್ಮನೆ ಲಾಸ್ ಆಗೋದು. 4-5 ಪ್ಯಾಕೆಟ್ ಬರೋ ಹತ್ರ ಡೆಲಿವರಿ ಚಾರ್ಜ್ಗೆ 60 ರೂಪಾಯಿ ಕೊಡಬೇಕಿತ್ತು. ಸೊ ಅದು ಲಾಸ್ ಆಗೋದು. ಆ ಥರ ಇರುತ್ತೆ, ನೋಡ್ಕೊಳ್ಳಿ ನೀವು. ಸೊ ಈ ಥರ ತರಿಸಿದ್ದೀನಿ ಇಷ್ಟು ಐಟಮು. ಇನ್ನೇನಾದರೂ ಬೇಕು ಅಂದರೆ ತರಿಸ್ಕೋಬೇಕು. ಅದರಲ್ಲೇ ಕರೆಂಟ್ ಬಿಲ್ ಕೂಡ ಕಟ್ಟಿದ್ದೀವಿ. ಅದನ್ನ ಎತ್ತಿಡು. ಸೊ ಇಷ್ಟು ನಂಗೆ ಗೊತ್ತಲ್ಲ ಹಾಕಿದ್ದು, ಇಷ್ಟು ಐಟಮ್ ತರಿಸಿದ್ದೀನಿ ಗೈಸ್. ಈಗ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿರಲಿಲ್ಲ, ನಾನು ಹಂಗೆ ಹೋಗಿದ್ದೆ, 12 ಗಂಟೆಗೆ ಹೋಗಿದ್ದು. ಸೊ ಈಗ ಊಟ ಮಾಡಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನು ಕಂಟಿನ್ಯೂ ಇಲ್ಲ, ಎಂಡ್ ಮಾಡಬೇಕಷ್ಟೇ. ಊಟ ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್. ಸೊ ಗೈಸ್ ಈಗ ಊಟ ಆಯಿತು. ಕಡಲೆಬೀಜ, ಹಸಿ ಕಡಲೆಬೀಜ ತಿಂತಾಯಿದ್ದೀನಿ. ಹಸಿ ಕಡಲೆಬೀಜ ತಿನ್ನೋದ್ರಿಂದ ಬಾದಾಮಿ ಅಷ್ಟೇ ಅದರಲ್ಲಿ ವಿಟಮಿನ್ಸ್ ಇರುತ್ತೆ ಅಂತಾರೆ. ಜಗ್ಗೇಶ್ವರ ಆಡಿಲ್ವಾ, ಬಡವರ ಬಾದಾಮಿ ಕಡಲೆಕಾಯಿ ಅಂತ. ಕಡಲೆಕಾಯಲ್ಲಿ ಮೂಳೆ ಗಟ್ಟಿ ಆಗುವಂಥ ಅಂಶ ಇರುತ್ತಂತೆ. ಮೊನ್ನೆ ಸಂಕ್ರಾಂತಿಗೆ ತಂದಿದ್ದು ಹಂಗೆ ಇತ್ತು, ಬಿಡಿಸಿಟ್ಕೊಂಡಿದ್ದೆ, ಅದು ತಿಂತಾಯಿದ್ದೀನಿ. ಸೊ ನೀವು ತಿನ್ನಿ. ನಮ್ಮಮ್ಮ ಯಾವಾಗೂ ರೆಗ್ಯುಲರಾಗಿ ತಿಂತಿರ್ತಾರೆ ಅವರು ಕಡಲೆಕಾಯಿನ. ಶುಗರ್ ಇರೋದ್ರಿಂದ ಬಾದಾಮಿ ತಿನ್ನಲ್ಲ ಅವರು, ಕಡಲೆಕಾಯಿ ತಿಂತಾರೆ, ಹಸಿ ಕಡಲೆಕಾಯಿ. ಸೊ ಬೇಯಿಸಿನೂ ತಿಂದ್ರೂ ಒಳ್ಳೆಯದು, ಹಸಿ ತಿಂದ್ರೂ ಒಳ್ಳೆಯದು. ಮತ್ತು ಒಣಗಿರೋದನ್ನ ಹುರಿದು ತಿಂತಾರಲ್ಲ, ಅದು ಒಳ್ಳೆಯದು. ಅದರಲ್ಲೂ ಜಿಡ್ಡಿನ ಅಂಶ ಇರುತ್ತೆ, ಅದೂ ಒಳ್ಳೇದು ಅಂತಾರೆ. ನನಗೆ ಹುರಿದು ತಿಂದರೆ ಅದೇ ತೇಗ್ ಬಂದಂಗೆ ಆಗುತ್ತೆ, ಅದಕ್ಕೆ ನಾನು ಹಂಗೆ ತಿನ್ನಲ್ಲ. ಹಸಿ ತಿಂತೀನಿ, ಹಸಿದು ಇಷ್ಟ ನನಗೆ. ಸೊ ಹಂಗಾಗಿ ಹಸಿ ತಿಂತೀನಿ. ಸೊ ಈಗ ಊಟ ಆಯಿತು. ಹಂಗೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದರು ಬೆಳಗ್ಗೆ, ಎತ್ತಕ್ಕಾಗಿಲ್ಲ ಅವ್ರ ಫೋನು, ಏನಂತ ಕೇಳಬೇಕು ಈಗ ಕಾಲ್ ಮಾಡಿ.
ಇನ್ನೇನು ಟೈಮು 5 o'clock ಆಗಿದೆ. ಇಷ್ಟ ಆದಮೇಲೆ ಇವತ್ತಿನ್ನೇನಿಲ್ಲ ಲಾಗ್ದು ಕಂಟಿನ್ಯೂ ಮಾಡೋ ಅಂಥದ್ದು. ನಾಳೆ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ನೆಲ ಒರೆಸ್ಕೊಂಡು ಮನೇಲಿ ನೀಟಾಗಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬರಬೇಕು. ನಾಳೆ ದಿನ ಹೇಗಿರುತ್ತೆ ಅನ್ನೋದು ನಾಳೆ ಲಾಗಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇವತ್ತಿನ ಲಾಗ್ ಇಷ್ಟೇ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.